ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಜೀವ ರಾಣನಿಗೆ ಹೇಳ್ತಾನೆ, ನಮ್ಮ ಸ್ಟಾಫ್ಗೆಲ್ಲ 2 ತಿಂಗಳಿಂದ ಪೇಮೆಂಟ್ ಯಾಕೆ ಕೊಟ್ಟಿಲ್ಲ. ರಾಣ ಹೇಳ್ತಾನೆ, ಇಫ್ ಯು ನನ್ ಆಫ್ ಯುವರ್ ಬಿಸ್ನೆಸ್. ರಾಣ ಹೇಳ್ತಾನೆ, ಕಂಪನಿ CEO ನಾನು, ಇವರೆಲ್ಲ ನನ್ನ ವರ್ಕರ್ಸು. ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊತೀವಿ. ಇನ್ ಬಿಟ್ವೀನ್ ನಿನ್ನ ಇಂಟರ್ಫಿಯರ್ಸ್ ಬೇಡ. ಫಸ್ಟ್ ಆಫ್ ಆಲ್ ನನಗೆ ಕ್ವಶನ್ ಮಾಡೋ ರೈಟ್ಸ್ ನಿನಗಿಲ್ಲ. ಜೀವ ಹೇಳ್ತಾನೆ, ಇದೆ ಹೇಗೆ ಅನ್ನೋದನ್ನು ಎಲ್ಲರ ಮುಂದೆ ಬಾಯ್ಬಿಟ್ಟು ಹೇಳಬೇಕಾ ನಾನು? ಕಾರ್ಮಿಕರ ಸಮಸ್ಯೆಗಳನ್ನು ಸ್ಪಾಟಲ್ಲೇ ಬಗೆಹರಿಸ್ಬೇಕು. ಹೀಗೆ ಅವರು ಹೊಟ್ಟೆ ಹುರ್ಕೊಂಡು ಶಾಪ ಹಾಕೋ ಲೆವೆಲ್ಗೆ ಬೆಳೆಸ್ಕೋಬಾರ್ದು. ಆದಷ್ಟು ಬೇಗ ಇವ್ರ ಸಂಬಳ ಎಲ್ಲ ಕ್ಲಿಯರ್ ಆಗಬೇಕು. ಜೀವ ಕೆಲಸಗಾರಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳನ್ನೆಲ್ಲ ರಾಣ ಬಗೆಹರಿಸ್ತಾನೆ. ಅಲ್ಲಿವರೆಗೂ ಎಲ್ಲರೂ ತಾಳ್ಮೆಯಿಂದ ಇರಿ. ಅಲ್ಲೊಬ್ಬ ವರ್ಕರ್ಸ್ ಹೇಳ್ತಾನೆ, ನಿಮ್ಮ ಮಾತಿನ ಮೇಲೆ ನಂಬಿಕೆ ಇದೆ ಚಿಕ್ಕ ಯಜಮಾನ್ರೆ, ಆಗಲಿ ಕಾಯ್ತೀವಿ ಅಂತ ಹೇಳ್ತಾರೆ. ಮತ್ತೊಬ್ಬ ಲೇಡಿ ವರ್ಕರ್ಸ್ ಹೇಳ್ತಾರೆ, ಅದೆಲ್ಲ ಆಗಲ್ಲ ರೀ, ಇವತ್ತೇ ಸಂಬಳ ಬೇಕು ನಮಗೆ. ಇಲ್ಲಿ ಕೃಷ್ಣನ ಹಾಗೆ ರಕ್ಷಿತ್ನ ತೋರಿಸ್ತಾರೆ. ಕೆಳಗಡೆ ಚೀಟಿ ಬಿದ್ದಿರೋದನ್ನ ಎತ್ಕೊಂಡು ಕೃಷ್ಣ, ರೂಪಿಣಿ ಆಂಟಿ ಈ ಚೀಟಿ ನಿಮ್ದಾ ಅಂತ ಕೇಳ್ತಾಳೆ. ಆಗ ರೂಪಿಣಿ ಮನಸ್ಸಲ್ಲೇ ಅನ್ಕೊತಾಳೆ, 500 ರೂಪಾಯಿ ನೋಟ್ ಆಗಿದ್ರೆ ನಂದು ಅಂತ ಅನ್ಕೋಬೋದಾಗಿತ್ತು, ಇದು ಯಾವುದೋ ಚಿಂದಿ ಪೇಪರು ತಗೊಂಡು ನಾನೇನು ಮಾಡಲಿ ಅಂತ ಮನಸ್ಸಲ್ಲೇ ಗೊಣಗಾಡ್ತಾ ಇರ್ತಾಳೆ. ಆಗ ರಕ್ಷಿತ್, ನಿಮ್ದಲ್ವಾ ಆಂಟಿ ಅಂತ ಕೇಳಿದಾಗ ನಂದಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಕೃಷ್ಣ ಹೇಳ್ತಾಳೆ, ಇದು ಯಾವುದೋ ವೇಸ್ಟ್ ಪೇಪರ್ ಅನಿಸುತ್ತೆ, ಹೋಗಿ ಡಸ್ಟ್ಬಿನ್ಗೆ ಹಾಕ್ತೀನಿ ಅಂತ ಹೇಳುವಾಗ ರಕ್ಷಿತ್ ಹೇಳ್ತಾನೆ, ಬೇಡ ಕೃಷ್ಣ, ಈ ಪೇಪರಲ್ಲಿ ನಾನು ಒಂದು ಮಿರಾಕಲ್ ತೋರಿಸ್ತೀನಿ, ಕೊಡಿಲ್ಲಿ ಅಂತ ಅದನ್ನು ರಕ್ಷಿತ್ ಇಸ್ಕೊಂಡು ಆ ಪೇಪರ್ನಲ್ಲಿ ಒಂದು ರಾಕೆಟ್ ತಯಾರು ಮಾಡ್ತಾನೆ. ಇಲ್ಲಿ ರಚನನ ತೋರಿಸ್ತಾರೆ. ರಚನಾ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರುವಾಗ ವಿಂಡೋಯಿಂದ ನೋಡಿದ್ರೂ ಕಾಣಿಸ್ತಾ ಇಲ್ಲ, ಈ ಕಡೆಯಿಂದ ನೋಡಿದ್ರೂ ಕಾಣಿಸ್ತಾ ಇಲ್ಲ. ಈ ರಾಣ ಕಪಿಲ್ ಏನು ಜಗಳ ಮಾಡ್ತಾ ಇದ್ದಾರೋ, ಯಾರ ಜೊತೆ ಜಗಳ ಮಾಡ್ತಾ ಇದ್ದಾರೋ, ಅವ್ರನ್ನ ನೋಡ್ಕೊಂಬರ್ತೀನಿ ಅಂತ ಹೇಳಿ ಹೋಗಿರೋ ಜೀವ ಇನ್ನೂ ಬಂದಿಲ್ಲ. ಅಲ್ಲೇನು ನಡೀತಾ ಇದೆ ಅಂತ ನೋಡೋಣ ಅಂದರೆ ಜೀವ ನೋಡಿದರೆ ಅಲ್ಲಿಗೆ ಬರೋದು ಬೇಡ ಅಂತ ಹೇಳಿ ಹೋಗಿದ್ದಾರೆ. ಏನು ಮಾಡಲಿ ಅಂತ ಯೋಚನೆ ಮಾಡಿ ಕೂತ್ಕೋತಾಳೆ. ಇಲ್ಲಿ ಕೃಷ್ಣ ಹಾಗೆ ರಕ್ಷಿತ್ ತೋರಿಸ್ತಾರೆ. ಆಗ ರಕ್ಷಿತ್ ಆ ರಾಕೆಟ್ನ ತೊಗೊಂಡು ಆಟ ಆಡ್ತಿರ್ತಾನೆ. ಆಗ ಕೃಷ್ಣ, ನಾನೊಂದ್ಸಲಿ ಅಂತ ಕೇಳ್ತಾನೆ. ಇದು ನಾನು ಮಾಡಿರೋದು ಕಣೆ, ನಾನು ಕೊಡಲ್ಲ ಅಂತ ರಕ್ಷಿತ್ ಹೇಳುವಾಗ ಕೃಷ್ಣ ಹೇಳ್ತಾಳೆ, ಅದು ಪೇಪರು ನಮ್ಮ ಮನೆದು, ನನಗೆ ಸಿಗಬೇಕು, ಕೊಡು ಅಂತ ಕೇಳಿದಾಗ ರಕ್ಷಿತ್ ಹೇಳ್ತಾನೆ, ಪಟಾಕಿ ಯಾರದೇ ಆಗಿರಲಿ ಹಚ್ಚೋನು ನಾವಾಗಿರಬೇಕು ಅಂತ ರಕ್ಷಿತ್ ಹೇಳ್ತಾನೆ. ಕೊಡೋ, ಕೊಡ್ತೀಯೋ ಇಲ್ವೋ ಅಂತ ಹೇಳಿ ಇಬ್ಬರು ಒಬ್ರಿಗೊಬ್ರು ಕಿತ್ತಾಡ್ಕೊತ ರಚನಾ ಇರೋ ರೂಮ್ಗೆ ಹೋಗ್ತಾರೆ. ಕೃಷ್ಣ, ಕೊಡೋ ರಕ್ಷಿತ್, ಕೊಡೋ ಅಂತ ಹೇಳಿದಾಗ ರಕ್ಷಿತ್ ಕೊಡಲ್ಲ ಅಂತ ಹೇಳ್ತಾನೆ. ಅದನ್ನು ಎಸ್ಬಿಡ್ತಾನೆ. ಅದು ರಚನಾ ಮೇಲೆ ಬಿದ್ದುಬಿಡುತ್ತೆ. ಅದನ್ನು ಎತ್ಕೊಂಡು ರಚನಾ, ಕೃಷ್ಣ ತಗೋ ಅಂತ ಹೇಳಿ ಕೃಷ್ಣನ ಕೈಗೆ ಕೊಡ್ತಾಳೆ. ಆಗ ರಕ್ಷಿತ್ ಹೇಳ್ತಾನೆ, ನೀವು ತುಂಬ ಪಾರ್ಶಾಲಿಟಿ ಮಾಡ್ತೀರಾ. ಆಗ ರಚನಾ ಹೇಳ್ತಾಳೆ, ಏನು ಹಿಂಗೆ ಅಂದ್ಬಿಟ್ಟೆ ಬಿಗ್ ಬಾಸ್, ನಾನೇನು ಪಾರ್ಶಾಲಿಟಿ ತೋರಿಸ್ನು? ರಕ್ಷಿತ್ ಹೇಳ್ತಾನೆ, ಆ ರಾಕೆಟ್ನ ಮಾಡಿದ್ದು ನಾನು, ನನಗೆ ತಾನೇ ಸೇರಬೇಕು ಅಂತ ಹೇಳಿದಾಗ ಆಗ ಸರಿ ಆಯ್ತಿರು, ನಿನಗೆ ನಾನು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ಕಲರ್ ಪೇಪರ್ಸ್ನ ತೊಗೊಂಬಂದು ಗುಬ್ಬಚ್ಚಿ ಮಾಡಿಕೊಡ್ತಾಳೆ. ಆ ಗುಬ್ಬಚ್ಚಿನ ತೊಗೊಂಡು ರಕ್ಷಿತ್, ಆ ರಾಕೆಟ್ಗಿನ ಈ ಗುಬ್ಬಚ್ಚಿನೇ ತುಂಬ ಚೆನ್ನಾಗಿದೆ ಕೃಷ್ಣ ಅಂತ ರಕ್ಷಿತ್ ಹೇಳ್ತಾನೆ. ಆಗ ಕೃಷ್ಣನಿಗೆ ಕೋಪ ಬರುತ್ತೆ. ಅಮ್ಮ, ನನಗೆ ಇದು ಬೇಡ ರಾಕೆಟು, ನನಗೆ ಗುಬ್ಬಚ್ಚಿ ಮಾಡಿಕೊಡು ಅಂತ ಹೇಳಿದಾಗ ಕೋಪ ಮಾಡ್ಕೋಬೇಡ ಕನ್ನಮ್ಮ, ಇನ್ನೊಂದು ಮಾಡಿಕೊಡ್ತೀನಿ ಅಂತ ಮತ್ತೆ ಮಾಡಿಕೊಡ್ತಾಳೆ. ಆಗ ರಕ್ಷಿತ್ ಹೇಳ್ತಾನೆ, ಸ್ಟಾರ್, ಈ ಗುಬ್ಬಚ್ಚಿ ತುಂಬ ಚೆನ್ನಾಗಿದೆ, ನಿಮ್ಗೆ ಯಾರು ಹೇಳ್ಕೊಟ್ರು ಅಂತ ಹೇಳಿದಾಗ ಅವಳು ನೆನಪು ಮಾಡಿಕೊಂಡು ಅವ್ರ ಅಪ್ಪನ್ನ ಚಿಕ್ಕಪ್ಪ ಅಂತ ಹೇಳ್ತಾಳೆ. ಸರಿ ಕೃಷ್ಣ, ನಾವಿಬ್ಬರು ಆಚೆ ಹೋಗಿ ಆಟ ಆಡ್ಕೊಳ್ಳೋಣ ನಡಿ ಅಂತ ಹೇಳಿ ರಕ್ಷಿತ್ ಕರ್ಕೊಂಡು ಹೋಗ್ತಾನೆ. ರಚನಾ ಹೇಳ್ತಾರೆ, ಕೃಷ್ಣ ಈ ರಾಕೆಟ್ ಅಂತ ಹೇಳುವಾಗ ಅವ್ರು ಅಲ್ಲೇ ಆಲ್ರೆಡಿ ಹೋಗಿರ್ತಾರೆ. ಆಗ ಚಿಕ್ಕ ಪೇಪರ್ ಆದರೂ ರಾಕೆಟ್ನ ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ. ರಚನಾ ಹಾಗೆ ನೋಡ್ಕೋತಾ ಆ ಚೀಟಿನ ಓಪನ್ ಮಾಡಿ ನೋಡ್ತಾಳೆ. ಓಪನ್ ಮಾಡಿ ನೋಡಿದ ತಕ್ಷಣ ಅವಳಿಗೆ ಶಾಕ್ ಆಗುತ್ತೆ. ಆ ನಗು ಅಂದರೆ ನನಗೆ ತುಂಬ ಭಯ ಅಂತ ಅದರಲ್ಲಿ ಬರೆದಿರುತ್ತೆ. ಅದನ್ನು ನೋಡಿದ ತಕ್ಷಣ ಅವಳಿಗೆ ತುಂಬ ಗಾಬರಿ, ಶಾಕು ಎರಡು ಒಟ್ಟೊಟ್ಟಿಗೆ ಆಗೋ ಥರ ಆಗಿರುತ್ತೆ. ಇಲ್ಲಿ ಜೀವನ ತೋರಿಸ್ತಾರೆ. ಜೀವ ಹೇಳ್ತಾನೆ, ನಿಮ್ಮ ಕೋಪ ನ್ಯಾಯವಾಗಿ ಇದ್ದಿದ್ದು, ಅಸ್ತೋನಿಗೆ ಅನ್ನದ ಬೆಲೆ ಗೊತ್ತಿರೋದು, ದುಡಿಯೋನಿಗೆ ದುಡ್ಡಿನ ಬೆಲೆ ಗೊತ್ತಿರೋದು, ನನಗೆ ಎರಡೂ ಗೊತ್ತಿದೆ. ಹಾಗಾಗಿ ನಿಮ್ಮ ಸಮಸ್ಯೆ ಖಂಡಿತ ಬಗೆಹರುತ್ತೆ, ನಿಮ್ಮ ಸಂಬಳ ನಿಮಗೆಲ್ಲ ಸಿಕ್ಕೇ ಸಿಗುತ್ತೆ. ಆಗ ಕಪಿಲ್ ಹೇಳ್ತಾನೆ, ಈ ಲೇಬರ್ ನನ್ನ ಮಕ್ಕಳಿಗೆ ಕೈ ಮುಗಿದು ನಮ್ಮ ಮನೆ ಮಾನ ಮರ್ಯಾದೆಯೆಲ್ಲ ಹಾಳು ಮಾಡಿಬಿಟ್ಟೆ ನೀನು. ಜೀವನಿಗೆ ಕಪಿಲ್ನ ಮಾತು ಕೇಳಿಬಿಟ್ಟು, ಏನಂದೆ, ಲೇಬರ್ ನನ್ನ ಮಕ್ಕಳ? ಕಷ್ಟಪಟ್ಟು ದುಡಿಯೋ ಎಲ್ಲರೂ ಲೇಬರ್ ನನ್ನ ಮಕ್ಕಳಾದರೆ ನಾನು ಅದರಲ್ಲೊಬ್ಬ ಲೇಬರ್ ನನ್ನ ಮಗನೇ ಕಣೋ. ನಮ್ಮಂಥ ಲೇಬರ್ ನನ್ನ ಮಕ್ಕಳು ಇರೋದಕ್ಕೆ ನಿಮ್ಮಂಥ ದಂಡ ಪಿಂಡಗಳು ಟೈಮ್ ಸರಿಯಾಗಿ ಊಟ ಮಾಡ್ತಾ ಇರೋದು. ನಮ್ಮಂಥ ಲೇಬರ್ ನನ್ನ ಮಕ್ಕಳು ಇರೋದಕ್ಕೆ
ನೀನು ಇಂಥ ಬಂಗ್ಲೆಯಲ್ಲಿ ಬದುಕ್ತಾ ಇರೋದು. ಒಂದು ಹೊತ್ತು ನೀನು ನಮ್ಮ ಥರ ಮೈ ಬಗ್ಸಿ ದುಡ್ದು ನೋಡು, ಆಗ ಗೊತ್ತಾಗುತ್ತೆ ಕಷ್ಟ ಏನು ಅಂತ. ಅಪ್ಪನ ದುಡ್ಡಲ್ಲಿ ಮಜಾ ಮಾಡೋರಿಗೇನೋ ಗೊತ್ತು ಬಡವ್ರ ಕಷ್ಟ. ಏನಂದೆ ನೀನು? ನಾನು ಇವ್ರಿಗೆ ಕೈ ಮುಗಿಯೋದ್ರಿಂದ ಮನೆ ಮರ್ಯಾದೆ ಹೊರಟೋಯ್ತಾ? ಇವ್ರು ಯಾವಾಗ ಅಯ್ಯ ಅಂತ ಇಲ್ಲಿಗೆ ಬಂದ್ರೋ ಅವಾಗಲೇ ಹೊರಟೋಯ್ತು ಕಣೋ ನಿನ್ನ ಮರ್ಯಾದೆ. ಮರ್ಯಾದೆ ಅಂತೆ ಮರ್ಯಾದೆಲೇ ಕಾರ್ಮಿಕರಿಂದಲೇ ನಾವು. ಇವ್ರಿಲ್ದೆ ಏನೂ ಇಲ್ಲ. ಮೊದಲು ಅದನ್ನು ಅರ್ಥ ಮಾಡ್ಕೋ. ಆಗ ರಾಣ ಹೇಳ್ತಾನೆ, ದುಡ್ಡು ಬಿಸಾಕಿದ್ರೆ ಇಂಥ 100 ಎಂಪ್ಲಾಯಿಗಳು ಸಿಗ್ತಾರೆ. ಮತ್ತು ಜೀವ ಹೇಳ್ತಾನೆ, ಮತ್ತು ಬಿಸಾಕಪ್ಪ. ಅದಕ್ಕೆ ತಾನೇ ಇವರೆಲ್ಲ ಬಂದಿರೋದು. ಸಂಸ್ಥೆಗೋಸ್ಕರ ದುಡಿಯೋ ಕಾರ್ಮಿಕರನ್ನ ನಾವು ಯಾವಾಗಲೂ ಮನೆ ಮಕ್ಕಳ ಥರ ನೋಡ್ಕೋಬೇಕಂತ ಯಾವಾಗಲೂ ಅಪ್ಪ ಹೇಳ್ತಾ ಇದ್ರು. ಅದೇ ಒಬ್ಬ ಯಜಮಾನನಿಗೆ ಶೋಭೆ. ರಾಣ ಹೇಳ್ತಾನೆ, ಚಾನ್ಸ್ ಸಿಕ್ತು ಅಂತ ಬ್ಲೇಡ್ ಹಾಕಬೇಡ ನೀನು. 8 ವರ್ಷದಿಂದ ಈ ಸಂಸ್ಥೆಯನ್ನು ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಬಂದ ನಾನು. ನನಗೆ ಈ ಕ್ಲಾಸ್ ಎಲ್ಲ ಬೀಕ್ಬೇಡ ಅಂತ ಹೇಳಿದಾಗ ಜೀವ ಹೇಳ್ತಾನೆ, ರಾಣ ಮಾತಿಗೆ ಮಾತು ಬೆಳೆಸೋದ್ರಿಂದ ಯಾವುದೇ ಲಾಭ ಇಲ್ಲ. ಇವ್ರ ಸಂಬಳನ ನೀನು ಸೆಟಲ್ ಮಾಡಿಬಿಡು. ಜೀವ ವರ್ಕರ್ಸ್ಗೆಲ್ಲ ಹೇಳ್ತಾನೆ, ಇನ್ನು 3 ದಿನದಲ್ಲಿ ನಿಮ್ಮ ಸಂಬಳ ಸಿಗುತ್ತೆ. ತಡ ಆಗಿದ್ದಕ್ಕೆ ನಿಮ್ಮೆಲ್ಲರಲ್ಲೂ ನಾನು ಕ್ಷಮೆ ಕೇಳ್ತೀನಿ. ಅಲ್ಲೊಬ್ಬ ಲೇಬರ್ ಹೇಳ್ತಾನೆ, ಅಯ್ಯೋ ಚಿಕ್ಕ ಯಜಮಾನ್ರೆ, ನಿಮ್ದೇನು ತಪ್ಪಿದೆ ಅಂತ ಕ್ಷಮೆ ಕೇಳ್ತೀರಾ? ನೀವು ಹೇಳಿದ ಮೇಲೆ ಮುಗೀತು, ನಮಗೆಲ್ಲ ಸಂಬಳ ಸಿಗುತ್ತೆ ಅಂತ ನಂಬಿಕೆ ಬಂದಾಗ್ಬಿಟ್ಟಿದೆ. ಮನೆ ಹತ್ರ ಬಂದು ಸಂಬಳಕ್ಕೋಸ್ಕರ ನಾವೆಲ್ಲ ಗಲಾಟೆ ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮೆ ಕೊಡಿ ಚಿಕ್ಕ ಯಜಮಾನ್ರಿ ಅಂತ ಕೇಳ್ಕೋತಾರೆ. ಅಲ್ಲಿರೋ ವರ್ಕರ್ಸರೆಲ್ಲ ಚಿಕ್ಕ ಯಜಮಾನ್ರಿಗೆ ಜೈ ಅಂತ ಜೈಕಾರ ಹಾಕ್ಕೊಂಡು ಅಲ್ಲಿಂದ ಹೋಗ್ತಾರೆ. ಇಲ್ಲಿ ರಚನಾ ಚೀಟಿನ ನೋಡಿದ ತಕ್ಷಣನೇ ಗಾಬರಿಯಿಂದ ಕೃಷ್ಣನ ಕರಿತಾಳೆ. ಕೃಷ್ಣ ಬಾ ಇಲ್ಲಿ. ಕೃಷ್ಣ, ಇದು ನೀನು ಬರ್ದಿದ್ದ? ಕೃಷ್ಣ ಕೇಳ್ತಾಳೆ, ಏನು ಬರ್ದಿದೆ ಅದರಲ್ಲಿ ಅಂತ. ಆಗದ ರಚನಾ ಹೇಳ್ತಾಳೆ, ನಗು. ಆ ನಗು ಅಂದರೆ ನನಗೆ ಭಯ ಅಂತ ಬರ್ದಿದ್ದೆ. ರಾತ್ರಿ ಹೊತ್ತು ಗೊಂಬೆ ಬಂತು, ನನ್ನ ಕರೀತು, ಆ ಗೊಂಬೆ ಭಯಕ್ಕೆ ಇದನ್ನು ಬರ್ದ್ಯಾ? ಆಗ ಕೃಷ್ಣ ಹೇಳ್ತಾಳೆ, ಇಲ್ಲ ಅಮ್ಮ, ನಾನು ಇದನ್ನು ಬರ್ದಿಲ್ಲ. ಮತ್ತೆ ಯಾರು ಬರೆದ್ರು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ರಕ್ಷಿತ್ ಹೇಳ್ತಾನೆ, ಆ ಡುಮ್ಮಕ್ಕಿದಾರಲ್ಲ ಅವರು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾಳೆ, ರೂಪಿಣಿ ಆಂಟಿ ಅಂತ. ರೂಪಿಣಿ ಆಂಟಿ ಬರೆದ್ರಾ ಅಂತ ಕೇಳ್ತಾಳೆ. ಆಗ ಕೃಷ್ಣ ಹೇಳ್ತಾಳೆ, ಅದನ್ನು ಚೀಟಿನ ತೆಗೆದ್ಬಿಟ್ಟು ನಾನು ತೋರಿಸ್ದೆ, ಇದು ನಿಮ್ದ ಚೀಟಿ ಅಂತ. ಅವ್ರು ಹೇಳಿದರು ನಂದಲ್ಲ ಅಂತ. ಹಾಗಾಗಿ ನಾವು ತೊಗೊಂಡು ಆಟ ಆಡ್ತಾ ಇದ್ವಿ ಅಂತ ಕೃಷ್ಣ ಹೇಳಿದಾಗ, ಹೌದಾ, ರೂಪಿಣಿ ಆಂಟಿ ಎಲ್ಲಿಂದ ಬರ್ತಾಯಿದ್ರು, ಏನು ಮಾಡ್ತಾಯಿದ್ರು ಅವರು ಅಂತ ಕೇಳಿದಾಗ ರಚನಾ, ಅವರು ಊಟದ ತಟ್ಟೆ ತೊಗೊಂಡು ಬರ್ತಾಯಿದ್ರು ಅಂತ ಹೇಳ್ತಾಳೆ. ಆಗ ರಚನಾ ಯೋಚನೆ ಮಾಡ್ತಾಳೆ ಮನಸ್ಸಲ್ಲೇ, ಹಾಗಾದರೆ ಊಟ ಕೊಡೋದು ಒಂದು ದೇವಿ, ಇಲ್ಲಾಂದರೆ ರೂಪ. ಹಾಗಾದರೆ ಇದನ್ನು ಅತ್ತೆ ಬರೆದಿದ್ದಾರಾ ಅಂತ ಯೋಚನೆ ಮಾಡ್ತಾಳೆ. ಇಲ್ಲಿ ಪದ್ಮಜ ಅವರು ತೋರಿಸ್ತಾರೆ. ಪದ್ಮಜ ಅವರು ಎದ್ಬಿಟ್ಟು ಅವ್ರು ಬರೆದಿರೋ ಚೀಟಿ ಇಲ್ಲೇ ಮಿಸ್ ಆಗಿದೆ ಅಂತ ಎಲ್ಲ ಹುಡ್ಕೋಕೆ ಶುರು ಮಾಡ್ತಾರೆ. ಎಲ್ಲೂ ಸಿಗಲ್ಲ. ಆಮೇಲೆ ಇಲ್ಲೆಲ್ಲರ ಕೆಳಗಡೆ ಇದೆ ಅಂತ ಎಲ್ಲ ಕಡೆ ಹುಡುಕಿದಾಗ ಸಿಗೋದೇ ಇಲ್ಲ ಅವರಿಗೆ. ಆಗ ಯೋಚನೆ ಮಾಡ್ತಾರೆ, ಅಯ್ಯೋ ಈ ಚೀಟಿ ಏನಾದರೂ ಆ ಕೆಲಸದೊಳ ಕೈಗೆ ಏನಾದರೂ ಸಿಗ್ತಾ, ಅಕಸ್ಮಾತ್ ಕನಕಾಂಬರಿ ಇಲ್ಲ ದೇವಿ ಕೊಟ್ಟರೆ ನನಗೆ ಉಳಿಗಾಲನೇ ಇಲ್ಲ, ಏನು ಮಾಡೋದಪ್ಪ ದೇವ್ರೆ, ಎಲ್ಲಿ ಮಿಸ್ ಆಯ್ತಪ್ಪ ಅಂತ ಗಾಬರಿಲಿ ಆ ಚೀಟಿನ ಹುಡ್ಕೋಕೆ ಶುರು ಮಾಡ್ತಾರೆ. ಇಲ್ಲಿ ರಕ್ಷಿತ್ ಹಾಗೆ ಕೃಷ್ಣನ ತೋರಿಸ್ತಾರೆ. ರಕ್ಷಿತ್ ಹೇಳ್ತಾನೆ, ಅಲ್ಲಿ ಜಾಗ ನೋಡು ಚೆನ್ನಾಗಿದೆ, ಬಾ ಆಟ ಆಡೋಣ ಕಣ್ಣ ಮುಚ್ಚಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾಳೆ, ಇಲ್ಲಪ್ಪ ನಾನು ಮಾತ್ರ ಅಲ್ಲಿ ಬರಲ್ಲ, ಅಲ್ಲಿ ಹೋಗಿದ ತಕ್ಷಣ ಗೊಂಬೆ ಬರುತ್ತೆ, ಆ ಗೊಂಬೆ ನನ್ನ ಕರೆಯುತ್ತೆ ಹೆಸರು ಹಿಡ್ದು ಅಂತ ಹೇಳಿದಾಗ, ಯಾವ ಗೊಂಬೆ, ಒಂದು ಗೊಂಬೆಗೆಲ್ಲ ಹೆದರ್ತೀಯ, ಬಾ ಇಡೀ ಮನೇಲಿ ಎಷ್ಟು ಗೊಂಬೆ ಇದೆಯೋ ಅದನ್ನೆಲ್ಲ ತೆಗೆದು ಬಿಸಾಕ್ಬಿಡೋಣಂತೆ, ಅದು ನಮ್ಮನ್ನು ನೋಡಿದ್ರೆ ಹೆದರ್ಕೋಬೇಕು, ಹಾಗೆ ಮಾಡೋಣ, ಒಂದು ಗೊಂಬೆಗೆ ಹೆದರ್ತೀಯಲ್ಲ ನೀನು, ಬಾ ನಾನಿದ್ದೀನಲ್ಲ, ಬಿಗ್ ಬಾಸ್ ಇರ್ಬೇಕಾದ್ರೆ ನೀನು ಹೆದರ್ಬೇಡ ಅಂತ ರಕ್ಷಿತ್ ಹೇಳ್ತಾನೆ. ಇಲ್ಲಿ ರಚನಾ ತೋರಿಸ್ತಾರೆ. ರಚನಾ ಅತ್ತೆ ಏನಾದರೂ ಬರ್ದಿರ್ಬೋದಾ, ಹಾಗಾದರೆ ಹೋಗಿ ಈಗಲೇ ದೇವಿ ಹತ್ರ ಮಾತಾಡೋಣ, ಈ ವಿಷಯವಾಗಿ ಮಾತಾಡಿ ಅತ್ತೆನ ಭೇಟಿ ಮಾಡ್ಬೇಕು ನಾವು ಅಂತ ಯೋಚನೆ ಮಾಡಿಕೊಂಡು ಬರ್ತಾಳೆ. ಅಕಸ್ಮಾತ್ ಅತ್ತೆ ಮನಸ್ಸಲ್ಲಿ ಏನೇ ಇದ್ರೂ, ಇಲ್ಲ ರೂಪಾಗಾದರೂ ಇಲ್ಲ ದೇವಿಗಾದರೂ ಹೇಳ್ತಾಯಿದ್ರು, ಅವ್ರು ಅದನ್ನು ಬಿಟ್ಟು ಅವ್ರ ಮೀರಿ ಬೇರೆ ಯಾರಿಗೋ ತಿಳಿಸ್ಬೇಕಂತಾರಂದರೆ ಏನೋ ಇರಬೇಕು. ದೇವಿ ಹತ್ರ ಒಂದು ಸಲ ಮಾತಾಡೋಣ, ಈ ಚೀಟಿ ತೋರ್ಸೋದು ಬೇಡ ಅಂತ ದೇವಿ ಹತ್ರ ಹೋದಾಗ, ದೇವಿ ತುಂಬ ದಿವಸದಿಂದ ಬಂದಿದ್ವಿ, ಅತ್ತೆನ ನೋಡೋಕ್ಕೆ ಆಗಿಲ್ಲ, ದಯವಿಟ್ಟು ಅವ್ರ ರೂಮ್ ಹತ್ರ ನನ್ನ ಕರ್ಕೊಂಡು ಹೋಗು ಅಂತ ಹೇಳಿದಾಗ ದೇವಿ ಹೇಳ್ತಾಳೆ, ಅತ್ತಿಗೆ ಬೇಡ ಅತ್ತಿಗೆ, ಇನ್ನೂ ಸ್ವಲ್ಪ ದಿನ ಸುಮ್ಮನೆ ಇರಿ, ನಾನೇ ಅವ್ರನ್ನ ಟೈಮ್ ನೋಡಿಕೊಂಡು ನಿಮ್ಮನ್ನು ಅವ್ರಿಗೆ ಕರ್ಕೊಂಡೋಗಿ ಭೇಟಿ ಮಾಡಿಸ್ತೀನಿ. ಈಗಲೇ ಸಂಜೀವಣ್ಣನಿಂದ ದ್ರೋಹ ಆಗಿದೆ ಅಂತ ತುಂಬ ಅವರು ನೊಂದಿದ್ದಾರೆ, ಅದರಲ್ಲೂ ನೀನು ಅವ್ರ ಹೆಂಡ್ತಿ ಅಂತ ಗೊತ್ತಾದರೆ ತುಂಬ ಕೋಪ ಮಾಡ್ಕೊತಾರ ಅತ್ತಿಗೆ, ಬೇಡ ಅಂತ ಹೇಳ್ತಾಳೆ ದೇವಿ. ರಚನಾ ಬಿಡೋದೇ ಇಲ್ಲ, ಹಠ ಹಿಡಿತಾಳೆ, ಇಲ್ಲ ದೇವಿ ನಾನು ನೋಡ್ಬೇಕು ಅನ್ನಿಸ್ತಾ ಇದೆ ನನಗೆ, ಪ್ಲೀಸ್ ಪರಿಚಯ ಮಾಡಿಕೊಡು, ನಡಿ ಹೋಗೋಣ ಅಂತ ಹೇಳಿದಾಗ ಅವಳು ಯೋಚನೆ ಮಾಡಿ, ಅದಕ್ಕೆ ನೀವೇನಂದ್ರೂ ಪರವಾಗಿಲ್ಲ, ನಾನು ಮಾತ್ರ ಕರ್ಕೊಂಡು ಹೋಗಲ್ಲ, ಟೈಮ್ ಬಂದಾಗ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಕೋಪ ಮಾಡ್ಕೊತಾಳೆ. ಅದೇ ಟೈಮಿಗೆ ರಚನಾ
ಕೆಮ್ಮೋ ಥರ ನಾಟಕ ಮಾಡ್ತಾಳೆ. ಅಲ್ಲಿ ಬೆಡ್ ಮೇಲೆ ಕೀ ಇರುತ್ತೆ, ಪದ್ಮಜ ಅವ್ರ ರೂಮ್ ಕೀ. ಅದನ್ನು ಹೇಗಾದರೂ ಮಾಡಿ ತೊಗೋಬೇಕು ಅಂತ ಕೆಮ್ಮೋ ಥರ ನಾಟಕ ಆಡ್ತಾಳೆ. ಆಗ ರೂಪಾ ನೀರು ತೊಗೊಂಬ ಅಂತ ರೂಪಾಗೆ ದೇವಿ ಕರೆದಾಗ ರಚನಾ ಹೇಳ್ತಾಳೆ, ಇಲ್ಲ ದೇವಿ ನೀನೇ ಹೋಗಿ ನೀರು ತೊಗೊಂಬ, ನನಗೆ ಕೆಮ್ಮು ತಡೆಯೋಕ್ಕಾಗ್ತಾಯಿಲ್ಲ ಅಂತ ಅವಳನ್ನ ಕಳಿಸಿ ಅಲ್ಲಿ ಕೀ ಇಟ್ಟಿರ್ತಾರೆ ಪದ್ಮಜ ಅವ್ರದ್ದು, ಅದು ಎತ್ಕೊಂಡ್ಬಿಡ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.